ನಟಿಯರು ಸಂಭಾವನೆಗಾಗಿ ಡಿಮ್ಯಾಂಡ್ ಮಾಡಬಾರ್ದ? ಯುವ ತಾಯಿಯಾಗಿ ದೀಪಿಕಾ ಇಟ್ಟ ಬೇಡಿಕೆಗಳು ತಪ್ಪ? ನಿರ್ದೇಶಕ ಬಂಗಾರ್ ಅವರಿಗೆ ದೀಪಿಕಾರ ಕುರಿತ ಅಭಿಪ್ರಾಯವೇನಿತ್ತು? ಸಿನಿಮಾ ತಪ್ಪಿದ್ದಕ್ಕೆ ನಟಿ ಮನಸ್ಸಿಗೆ ಬಂದಂತೆ ಮಾತನಾಡೋದು ಎಷ್ಟು ಸರಿ? ನಟಿಯರೇನು ಬಿಟ್ಟಿ ಬಿದ್ದಿದ್ದಾರಾ? ಇಷ್ಟದ ಗೊಂಬೆಗಳಂತೆ ಬಳಸಿಕೊಳ್ಳೋಕೆ ಅವರಿಗೇನು ಹೇಳೋರು ಕೇಳೋರಿಲ್ವಾ? ಎಸ್, ಇಂತಹದೊಂದು ಪ್ರಶ್ನೆಯನ್ನ ಗಂಡು ಹೆಣ್ಣು ಸರಿಸಮಾನರು ಎಂಬ ಮನಸ್ಥಿತಿಯುಳ್ಳವರೆಲ್ಲ ಕೇಳ್ತಲೇ ಇದ್ದಾರೆ. ಹೆಣ್ಣು ಮಕ್ಕಳು ಸಮಾಜದ ಯಾವುದೇ ಕ್ಷೇತ್ರದಲ್ಲೇ ಆಗ್ಲಿ ತಮ್ಮ ನಿರ್ಧಾರಗಳನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಅಂದ್ರೆ ಸಾಕು, ಅಲ್ಲಿಗೆ ಅವರು ಸರಿಯಿಲ್ಲ, ಅಪ್ರಯೋಜಕರು, ಡಿಮ್ಯಾಂಡ್ ಜಾಸ್ತಿ, ಕ್ಯಾರೆಕ್ಟರ್ಲೆಸ್, ರೂಡ್, ಹೀಗೆ ಹಲವಾರು ಬಿರುದುಗಳು ಸಿಗ್ತಾವೆ. ಸದ್ಯ ಇಂತಹ ಬಿರುದಿಗೆ ಸಮೀಪವಿರೋದೇ ಬಾಲಿವುಡ್ ಬ್ಯೂಟಿ ದೀಪಿಕಾ ಪಡುಕೋಣೆ. ಅಯ್ಯೋ, ಈಕೆ ಬಾರಿ ಡಿಮ್ಯಾಂಡಿಂಗ್ ನಟಿ ಅಂತ ಒಂದು ವರ್ಗದ ಜನ ಮಾತನಾಡಿಕೊಳ್ತಿದ್ದಾರೆ. ಅವರ ಹೆಸರು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಅದಕ್ಕೆ ಕಾರಣ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ. ಪ್ರಭಾಸ್ ನಾಯಕರಾಗಿ ನಟಿಸ್ತಾ ಇರುವ ಸ್ಪಿರಿಟ್ ಹೆಸರಿನ ಚಿತ್ರವನ್ನ ನಿರ್ದೇಶಿಸುತ್ತಿದ್ದಾರೆ. ಆರಂಭದಲ್ಲಿ ದೀಪಿಕಾ ಪಡುಕೋಣೆ ಈ ಚಿತ್ರದ ನಾಯಕಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ತೃಪ್ತಿ ದಿಮ್ರಿ ಅವರನ್ನ ನಾಯಕಿಯಾಗಿ ತೆಗೆದುಕೊಳ್ಳಲಾಯಿತು. ಅಲ್ಲದೆ ಸಂದೀಪ್ ಅವರು ತಮ್ಮ ಚಿತ್ರದ ಕತೆ ಲೀಕ್ ಆಗಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದು ಪರೋಕ್ಷವಾಗಿ ದೀಪಿಕಾ ಅವರನ್ನ ಗುರಿಯಾಗಿಸಿದ್ದಾರೆ. ಹಾಗಾದ್ರೆ ಇವರಿಬ್ಬರ ವಾದ ವಿವಾದಗಳಿಗೆ ಕಾರಣ ಏನು? ಸ್ಪಿರಿಟ್ ಸಿನಿಮಾಕ್ಕೆ ನಾಯಕಿ ಆಯ್ಕೆಯಾದ್ರೂ ಸಹ ಯಾಕೆ ಈ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಿದೆ? ಅಷ್ಟಕ್ಕೂ ಈ ಸ್ಪಿರಿಟ್ ಚಿತ್ರದಿಂದ ನಟಿ ದೀಪಿಕಾ ಹೊರ ನಡೆದಿದ್ದು ಯಾಕೆ ಅನ್ನೋ ಸ್ಪಷ್ಟ ಕಾರಣ ಗೊತ್ತಿಲ್ಲ. ಚಿತ್ರತಂಡಕ್ಕೂ ದೀಪಿಕಾ ಪಡುಕೋಣೆಗೂ ಸರಿಬಾರದ ಕಾರಣ ಆ ಸಿನಿಮಾದಿಂದ ಹೊರ ಬಂದಿದ್ದಾರೆ ಅನ್ನೋ ಗುಲ್ಲೆಬ್ಬಿದೆ. ಸಂದೀಪ್ ರೆಡ್ಡಿ ತೆಲುಗಿನ ಹೆಸರಾಂತ ನಿರ್ದೇಶಕ. ಇವರು 1 ವರ್ಷದ ಹಿಂದೆಯೇ ಈ ಸ್ಪಿರಿಟ್ ಚಿತ್ರದಲ್ಲಿ ದೀಪಿಕಾ ಪಡುಕೋಣೆಯನ್ನ ತಲೆಯಲ್ಲೇ ಇಟ್ಕೊಂಡು ಅವರಿಗೋಸ್ಕರನೇ ಕತೆ ಬರೆದಿದ್ರಂತೆ. ಅವರ ಬಳಿ ಈ ಕಥೆಯನ್ನ ತೆಗೆದುಕೊಂಡು ಹೋದಾಗ ಅವರು ಪ್ರೆಗ್ನೆಂಟ್ ಇರೋ ಕಾರಣಕ್ಕೆ ನೋ ಅಂತ ಹೇಳಿದ್ರು. ಈ ಚಿತ್ರದ ಹೀರೋ ಪ್ರಭಾಸ್ ಸಹ ಬೇರೆ ಪ್ರಾಜೆಕ್ಟ್ ನಲ್ಲಿ ಬ್ಯುಸಿ ಇರೋ ಕಾರಣ ಪ್ರಾಜೆಕ್ಟ್ ಪೋಸ್ಟ್ಪೋನ್ ಆಯಿತು. ಮತ್ತೆ ದೀಪಿಕಾ ಬಳಿ ಹೋಗಿ ಈ ಚಿತ್ರದಲ್ಲಿ ನೀವೇ ನಟಿಸ್ಬೇಕು ಅಂತ ನಿರ್ದೇಶಕ ಬಂಗಾರ್ ಅವರೇ ಡಿಮ್ಯಾಂಡ್ ಮಾಡಿದ್ರಂತೆ. ಅದೇನಾಯ್ತೋ ಏನೋ, ಆ ಚಿತ್ರದಿಂದ ಸದ್ಯ ದೀಪಿಕಾ ಹೊರ ನಡೆದಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕೆ ಹೊರ ಬಂದ್ರು, ಅಂತದ್ದೇನಾಗಿರಬಹುದು ಅನ್ನೋ ಕುತೂಹಲ ಪ್ರೇಕ್ಷಕರಿಗಂತೂ ಮನೆ ಮಾಡಿದೆ. ಸತತ 20 ವರ್ಷಗಳಿಂದ ಹಲವು ಸಿನಿಮಾ ಕೊಟ್ಟ ನಟಿಯಾದವರು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಸಹಜ ಕೂಡ. ಯಾಕಂದ್ರೆ ಹಲವು ಹಿಟ್ ಸಿನಿಮಾಗಳನ್ನ ನೀಡಿದ ನಟಿಯಾದ್ಮೇಲೆ ಇಂತಹ ಬೇಡಿಕೆ ಇಡೋದು ಕಾಮನ್. ಅಂತಹ ಬೇಡಿಕೆ ಆದ್ರೂ ಏನಿಟ್ರು ಅಂತ ನೋಡೋದಾದ್ರೆ, ಸ್ಪಿರಿಟ್ ಸಿನಿಮಾಗೆ 20 ಕೋಟಿ ಸಂಭಾವನೆ, ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ, 100 ದಿನ ಕಾಲ್ ಶೀಟ್, ಒಂದ್ ವೇಳೆ ಅದಕ್ಕಿಂತ ಹೆಚ್ಚಾದ್ರೆ ದಿನಕ್ಕೆ ಇಂತಿಷ್ಟು ಅಂತ ಪೇ ಮಾಡಬೇಕು, ಸಿನಿಮಾ ಗೆದ್ರೆ ಇಂತಿಷ್ಟು ಪರ್ಸೆಂಟೇಜ್ ಬೇಕು ಅನ್ನೋ ಅಹವಾಲುಗಳನ್ನ ಇಟ್ಟಿದ್ದಾರೆ. ಇದು ಚಿತ್ರತಂಡದವರಿಗೆ ಫುಲ್ಫಿಲ್ ಮಾಡೋಕೆ ಆಗಿಲ್ವೋ, ಅಥವಾ ಯುವ ತಾಯಿಯಾಗಿ ತನ್ನ ಮಗುವಿನ ಲಾಲನೆ ಇತ ಕೆಲಸ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟವಾಯ್ತು ಅಂತ ದೀಪಿಕಾನೇ ಹೊರಹೋದ್ರು ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ಫ್ಯಾಷನ್ ಶೋ ಒಂದರಲ್ಲಿ ಭಾಗವಹಿಸಿದಂತ ದೀಪಿಕಾ ಪಡುಕೋಣೆ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕೆಲವು ಆಸಕ್ತಿದಾಯಕ ಕಾಮೆಂಟ್ ಗಳನ್ನ ಮಾಡಿದ್ದಾರೆ. ಜೀವನದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಲು ಪ್ರಾಮಾಣಿಕತೆ ಮುಖ್ಯ, ನಾನು ಅದಕ್ಕೆ ಆದ್ಯತೆಯನ್ನ ನೀಡ್ತೇನೆ. ಕಠಿಣ ಸಂದರ್ಭಗಳು ಎದುರಾದಾಗ ನಾನು ನನ್ನ ಹೃದಯದ ಮಾತನ್ನ ಕೇಳ್ತೇನೆ, ಅದರ ನಂತರವೇ ನಾನು ನಿರ್ಧಾರಗಳನ್ನ ತೆಗೆದುಕೊಳ್ತೇನೆ. ನಾನು ಯಾವುದೇ ಪರಿಸ್ಥಿತಿಯನ್ನ ಎದುರಿಸಬಲ್ಲೆ ಅಂತ ಹೇಳಿಕೊಂಡಿದ್ದಾರೆ. ದೀಪಿಕಾ ಅವರು ಈ ಸಂದರ್ಶನದಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸದಿದ್ರು ಕೆಲವು ನೆಟ್ಟಿಗರು ಮಾತ್ರ ದೀಪಿಕಾ ಪರೋಕ್ಷವಾಗಿ ಸಂದೀಪ್ ವಾಂಗಾಗೆ ತಿರುಗೇಟನ್ನ ನೀಡಿದ್ದಾರೆ ಅಂತ ಮಾತನಾಡಿಕೊಳ್ತಿದ್ದಾರೆ. ಇದಕ್ಕೆ ಸಂದೀಪ್ ರೆಡ್ಡಿ ವಾಂಗಾ ಅವರು ಇತ್ತೀಚೆಗೆ ಬಾಲಿವುಡ್ PR ತಂಡವನ್ನ ಉದ್ದೇಶಿಸಿ ಒಂದು ಸಂಚಲನಾತ್ಮಕ ಟ್ವೀಟ್ ಅನ್ನ ಮಾಡಿದ್ರು. ಸ್ಟಾರ್ ನಟಿಯ ಹೆಸರನ್ನ ಉಲ್ಲೇಖಿಸದೆ ಖಾರವಾಗಿ ಕೌಂಟರ್ ಕೊಟ್ಟಿದ್ರು. ನನ್ನ ಕಥೆಯನ್ನ ಸೋರಿಕೆ ಮಾಡಿದ್ದಾರೆ ಅನ್ನೋ ಅಪವಾದವನ್ನು ಸಹ ಹಾಕಿದ್ರು. ನಾನು ಸಿನಿಮಾ ನಿರ್ದೇಶಕನಾಗಿ ಕಥೆ ಬರೆಯಲು ಹಲವು ವರ್ಷಗಳಿಂದ ಶ್ರಮಿಸಿದ್ದೇನೆ. ನನಗೆ ಸಿನಿಮಾವೇ ಎಲ್ಲವೂ. ನನ್ನ ಚಿತ್ರದ ಸಂಪೂರ್ಣ ಕಥೆಯನ್ನ ನೀವು ಸೋರಿಕೆ ಮಾಡಿದ್ರು ನಾನು ಕಳೆದುಕೊಳ್ಳಲು ಏನೂ ಇಲ್ಲ ಅಂತ ಸಂದೀಪ್ ಡರ್ಟಿ PR ಗೇಮ್ಸ್ ಎಂಬ ಹ್ಯಾಶ್ಟ್ಯಾಗ್ ಮೂಲಕ ಕಿಡಿಕಾರ್ತಿದ್ದಾರೆ. ಒಂದು ಕಡೆ ನಿರ್ದೇಶಕನ ಪರ ಇರೋ ಜನ ಇದ್ದಾರೆ,
ಇನ್ನೊಂದು ಕಡೆ ದೀಪಿಕಾ ಪರ ಬ್ಯಾಟ್ ಬೀಸೋ ಮಂದಿ ಸಹ ಇದ್ದಾರೆ. ಅಮಲಾ ಪಾಲ್ ಆಗಿರಬಹುದು, ತಗ್ ಲೈಫ್ ನಿರ್ದೇಶಕ ಮಣಿರತ್ನಂ ಸಹ ದೀಪಿಕಾ ಕೇಳಿದ್ರಲ್ಲಿ ತಪ್ಪಿಲ್ಲ ಅನ್ನೋ ಮಾತನ್ನೇ ಹೇಳ್ತಿದ್ದಾರೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳು ಬೆಳಿಬೇಕು, ಗಂಡಸರಷ್ಟೇ ಅವಕಾಶ ಸಿಗ್ಬೇಕು ಅಂತ ಬಡಾಯಿ ಕೊಚ್ಚಿಕೊಳ್ತಾರಲ್ಲ, ಅಂತಹ ಸ್ತ್ರೀ ಪರವಾದಿಗಳೆಲ್ಲ ಎಲ್ಲಿ ಕಣ್ಮರೆಯಾದ್ರು? ದೀಪಿಕಾ ಕೇಳಿದ್ರಲ್ಲಿ ತಪ್ಪೇನಿದೆ? ಆಕೆ ಕೇಳಬಾರದನ್ನೇನಾದ್ರೂ ಕೇಳಿದ್ದಾರಾ? ಆಕೆ ಇಂಟರ್ನ್ಯಾಷನಲ್ ನಟಿ ಕಣ್ರಿ. ಬರೀ ಭಾರತೀಯ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗದೆ ಹಾಲಿವುಡ್ ಸಿನಿಮಾದಲ್ಲೂ ಸಹ ನಟಿಸಿದ್ದಾರೆ. ಹೌದಪ್ಪ, ಪ್ರಭಾಸ್ಗೂ ಅವರದ್ದೇ ಆದ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅದರಲ್ಲಿ ತಗಾದೆ ಇಲ್ಲ. ಅದಲ್ಲದೆ ನಿರ್ದೇಶಕ ಸಂದೀಪ್ ರೆಡ್ಡಿ ವಾಂಗಾರ್ ಅವರ ಚಿತ್ರ ಅಂತಲೇ ಜನ ಬಂದು ನೋಡ್ತಾರೆ. ಹಾಗಾದ್ರೆ ನಟಿ ದೀಪಿಕಾ ಪಡುಕೋಣೆಗೂ ಫ್ಯಾನ್ಸ್ ಇಲ್ವಾ? ಅವರಿಗೂ ಅಭಿಮಾನಿ ವರ್ಗ ಇದೆ. ಅವರ ಸಿನಿಮಾ ಅಂತಲೇ ಥಿಯೇಟರ್ಗೆ ಹೋಗೋ ಸಾಕಷ್ಟು ಮಂದಿ ಇದ್ದಾರೆ. ಇಂತಹದ್ರಲ್ಲಿ ಆಕೆ ಈ ಸ್ಪಿರಿಟ್ ಚಿತ್ರದವರಿಗೆ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ದೀಪಿಕಾರನ್ನ ಇಷ್ಟಪಡೋ ಜನರ ವಾದ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ.